ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 45ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳು ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ. ಸೊ ಮೊದಲು ಮನಸ್ಸಿನ ಏಕಾಗ್ರತೆಯನ್ನು ಪಡಿಬೇಕು ಅಂದರೆ ಮೊದಲು ಏನು ಮಾಡಬೇಕು, ನಮ್ಮ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಅದರಲ್ಲೂ ನಾಲಿಗೆ ಇದೆಯಲ್ಲ, ಅದನ್ನು ಮೊದಲು ಕಂಟ್ರೋಲ್ ಮಾಡಬೇಕು. ನಾಲಿಗೆಯಿಂದಾನೇ ಎಲ್ಲ ಶುರುವಾಗೋದು. ಅದಕ್ಕೆ ನಾಲಿಗೆಯನ್ನು ಕಂಟ್ರೋಲ್ ಮಾಡಿದ್ರೆ ಬೇರೆ ಇಂದ್ರಿಯಗಳನ್ನು ನಾವು ಆರಾಮಾಗಿ ಮಾಡಬಹುದು. ಮತ್ತು ಇದನ್ನೆಲ್ಲ ಯಾರು ಫಾಲೋ ಮಾಡೋದಿಲ್ವೋ ಅಂಥವ್ರು ಎಲ್ಲರೂ ಬಂದು ಈ ರೀತಿ ಆ ರೀತಿ ಯೋಗಾಭ್ಯಾಸ ಮಾಡಬೇಕು. ಧ್ಯಾನವನ್ನು ನಾವು ಮದ್ಯಪಾನ ಮಾಡಿ ಕೂಡ ಮಾಡ್ಬೋದು ಅಂತಾನೂ ಹೇಳ್ಕೊಳ್ಳುವಂಥವ್ರು ಇದ್ದಾರೆ. ಧೈರ್ಯವಾಗಿ ಅವರು ಎಲ್ಲರ ಮುಂದೆನೂ ಕೂಡ ಹೇಳ್ಕೊಳ್ತಾರೆ. ಆದರೆ ಮೊದಲು ನಾವು ಇಂದ್ರಿಯವನ್ನೇ ನಾವು ನಿಗ್ರಹಣೆ ಮಾಡಿಲ್ಲ ಅಂತಂದರೆ ಮನಸ್ಸನ್ನು ಹೇಗೆ ನಿಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರನೇ ಮೊದಲು ಇಂದ್ರಿಯಗಳನ್ನು, ಅದರಲ್ಲೂ ನಾಲಿಗೆಯ ನಿಯಂತ್ರಣವನ್ನು ನಾವು ಮಾಡಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಭಗವಾನ್ ಕೃಷ್ಣನು 5000 ವರ್ಷಗಳ ಹಿಂದೆ ಅರ್ಜುನನಿಗೆ ಯೋಗಾಭ್ಯಾಸವನ್ನು ಮಾಡಲು ಅನುಮೋದಿಸಿದನು. ಆದರೆ ಅರ್ಜುನನು ಯೋಗ ಪದ್ಧತಿಯ ವಿಧಿವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲು ತನ್ನ ಅಸಾಮರ್ಥ್ಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದನು. ನೋಡಿ ಇಲ್ಲಿ ಭಗವಂತ ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತ ಕೃಷ್ಣ 5000 ವರ್ಷಗಳ ಹಿಂದೆನೆ ಅಂದರೆ ಕಲಿಯುಗ ಪ್ರಾರಂಭವಾಗುವಂಥ ಸಮಯದಲ್ಲಿ ಆಗ ಅರ್ಜುನನಿಗೆ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಹೇಳ್ತಾನೆ, ನೀನು ಈ ಯೋಗಾಭ್ಯಾಸವನ್ನು ಮಾಡು ಅಂತ. ಆದರೆ ಅರ್ಜುನ ಏನು ಹೇಳ್ತಾನೆ, ಯೋಗ ಪದ್ಧತಿಯ ವಿಧಿವಿಧಾನ ತುಂಬ ಕಟ್ಟುನಿಟ್ಟಾಗಿ ಅದನ್ನೆಲ್ಲ ಅನುಸರಣೆ ಮಾಡಬೇಕು, ಆದರೆ ನನಗೆ ಅದನ್ನು ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ಬಿಟ್ಟು ಅವನು ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ಅಂದರೆ ನಮಗಾಗದೇ ಇರೋದನ್ನ ಮಾಡೋಕ್ಕೆ ಹೋಗಬಾರ್ದು, ನಮಗಾಗೋದನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬನು ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅತ್ಯಂತ ವ್ಯಾವಹಾರಿಕನಾಗಿರಬೇಕು ಮತ್ತು ಯೋಗದ ಹೆಸರಿನಲ್ಲಿ ನಿರರ್ಥಕವಾಗಿ ಕಸರತ್ತುಗಳನ್ನು ಅಭ್ಯಾಸ ಮಾಡುತ್ತಾ ತನ್ನ ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳಬಾರದು. ನಿಜವಾದ ಯೋಗವೆಂದರೆ ತನ್ನ ಹೃದಯದೊಳಗೆ ಚತುರ್ಭುಜ ಪರಮಾತ್ಮನನ್ನು ಶೋಧಿಸುವುದು ಮತ್ತು ಧ್ಯಾನದಲ್ಲಿ ಎಡಬಿಡದೆ ಅವನನ್ನೇ ಕಾಣುವುದು. ಅಂತಹ ನಿರಂತರ ಧ್ಯಾನವನ್ನು ಸಮಾಧಿ ಎನ್ನುವರು. ಈಗ ನಾವು ಧ್ಯಾನ ಮಾಡ್ತೀವಿ, ನಾವು ಯೋಗ ಮಾಡ್ತೀವಿ ಅಂತ ಬೇಕಾದಷ್ಟು ಜನ ಮಾಡ್ತಿರ್ತಾರೆ. ಆದರೆ ನಿಜವಾಗ್ಲೂ ಅದರಲ್ಲಿ ತುಂಬ ಚೆನ್ನಾಗಿ ವ್ಯಾವಹಾರಿಕವಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಏನು, ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಅದು ಬಿಟ್ಬಿಟ್ಟು ಯೋಗ ಅಂತ ಅಂದ್ಬಿಟ್ಟು ಬರೀ ನಾವು ಕಸರತ್ತುಗಳನ್ನು ಮಾಡಿದ್ರೆ, ಅಂದರೆ ಎಕ್ಸಸೈಸ್ ಮಾಡ್ತೀವಲ್ವ, ಅದೇ ಯೋಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬರೀ ಅದನ್ನು ಮಾಡಿದ್ರೆ ನಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ನಾವು ಕಳೀತಾ ಇದ್ದೀವಿ ಅಂತಲೇ ಅರ್ಥ. ನಿಜವಾದ ಯೋಗ ಅಂತಂದರೆ ಏನು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಏನು ಅಂತಂದರೆ, ಆ ಯೋಗಾಭ್ಯಾಸವನ್ನು ಮಾಡೋದು ಯಾಕೆ ಅಂದರೆ ನಮ್ಮ ಶರೀರ ಆರೋಗ್ಯವಾಗಿರಬೇಕಲ್ವ, ಆಗಲೇ ನಾವು ಧ್ಯಾನ ಇಂಥದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ನಿಜವಾದ ಯೋಗ ಅಂತಂದರೆ ತನ್ನ ಹೃದಯದ ಒಳಗಡೆ ಚತುರ್ಭುಜ ಪರಮಾತ್ಮನನ್ನು ಹುಡುಕೋದು, ಅವನು ಎಲ್ಲಿದ್ದಾನೆ ಅಂತ ಹುಡುಕಬೇಕು ನಾವು ಒಳಗಡೆ, ಅದನ್ನು ನಾವು ಯೋಗ ಅಂತ ಹೇಳೋದು. ಮತ್ತು ಧ್ಯಾನ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ಬಿಡದೆ ಅವನನ್ನೇ ನಾವು ನೋಡ್ತಾ ಇರಬೇಕು, ಕಾಣಬೇಕು ಅವನನ್ನು, ಅದನ್ನು ಧ್ಯಾನ ಅಂತ ಹೇಳೋದು. ಯೋಗ ಅಂತಂದರೆ ಹುಡುಕಬೇಕು, ಧ್ಯಾನ ಅಂತಂದರೆ ಅವನನ್ನೇ ನೋಡ್ತಾ ಇರುವಂಥದ್ದು. ಆ ರೀತಿ ಮಾಡುವಂಥ ನಿರಂತರ ಧ್ಯಾನವನ್ನೇ ಸಮಾಧಿ ಅಂತ ಹೇಳೋದು. ಈಗ ಎಷ್ಟು ನೀಟಾಗಿ ಅರ್ಥ ಆಯ್ತಲ್ವಾ? ಯೋಗ ಧ್ಯಾನ ಅಂತಂದರೆ ನಾವು ಬರೀ ಎಕ್ಸಸೈಸ್ ಮಾಡಿಬಿಟ್ರೆ ಅದು ಯೋಗ ಅಂತ ಅಂದ್ಕೊಂಡಿದ್ದೀವಿ. ಅದು ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗ ಅಷ್ಟೇ ನಾವು ಎಕ್ಸಸೈಸ್ ಮಾಡೋದು. ಯಾಕೆ ಎಕ್ಸಸೈಸ್ ಮಾಡೋದು? ಆ ಯೋಗದ ಒಂದು ಬೇರೆ ಬೇರೆ ಪೋಸ್ಚರ್ಸ್ ಮಾಡ್ತೀವಲ್ವಾ, ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಯಾಕಂದರೆ ಶರೀರ ತುಂಬ ಇಂಪಾರ್ಟೆಂಟ್ ಅಲ್ವಾ, ಧ್ಯಾನ ಮಾಡ್ಬೇಕಾದ್ರೆ ಕೂತ್ಕೊಳ್ಳೋದಕ್ಕೆ ಆಗ್ಬೇಕು ನಮಗೆ. ಅದಕ್ಕೋಸ್ಕರ ನಾವು ನಮ್ಮ ಶರೀರವನ್ನು ಚೆನ್ನಾಗಿಟ್ಕೊಂಡಿರಬೇಕು, ಆ ಕಾರಣಕ್ಕೆ ಮಾಡೋದದು. ಸೊ ಇಲ್ಲಿ ಸಮಾಧಿ ಅಂದರೆ ಏನು ಅನ್ನೋದು ಗೊತ್ತಾಯ್ತು ನಮಗೆ. ಶ್ರೀಮದ್ ಭಾಗವತದ ಇದೇ ಅಧ್ಯಾಯದಲ್ಲಿ ಹೇಳಿರುವಂತೆ ದೇಹಾಲಂಕಾರಗಳಿಂದೊಪ್ಪುವ ಚತುರ್ಭುಜ ನಾರಾಯಣನೇ ಈ ಧ್ಯಾನದ ಲಕ್ಷ್ಯವಾಗಿದ್ದಾನೆ. ಆದರೆ ಒಬ್ಬನು ಯಾವುದಾದರೂ ಶೂನ್ಯ ಅಥವಾ ನಿರಾಕಾರ ವಸ್ತುವಿನ ಮೇಲೆ ಧ್ಯಾನ ಮಾಡಲು ಬಯಸುವುದಾದರೆ ಯೋಗಾಭ್ಯಾಸದಲ್ಲಿ ಸಫಲನಾಗಲು ಬಹು ದೀರ್ಘಕಾಲ ತೆಗೆದುಕೊಳ್ಳುವನು.
ನೋಡಿ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀಮದ್ ಭಾಗವತದಲ್ಲಿ ಈಗ ತಾನೇ ನಾವು ತಿಳ್ಕೊಂಡ್ವಲ್ವಾ, ಅಂದರೆ ದೇಹಾಲಂಕಾರಗಳಿಂದ ಒಪ್ಪುವಂತಹ, ಅಂದರೆ ಅವನು ಅಲಂಕಾರವನ್ನು ಮಾಡಿಕೊಂಡಿದ್ದಾನೆ ಭಗವಂತ ಅಂತ ಚತುರ್ಭುಜ ನಾರಾಯಣ ಇದನ್ನಲ್ಲ, ಅವನೇ ಈ ಧ್ಯಾನದ ಲಕ್ಷ್ಯವಾಗಿರಬೇಕು. ನಾವು ಯಾವುದೋ ನಿರಾಕಾರವನ್ನು ಅಥವಾ ಇನ್ಯಾವುದೋ ಶೂನ್ಯವನ್ನು ಮಾಡ್ತೀವಿ, ಧ್ಯಾನ ಮಾಡೋದಕ್ಕೆ ಬಳಸ್ತೀವಿ ಅಂತಂದರೆ ಅದು ನಿಜವಾಗ್ಲೂ ಯೋಗಾಭ್ಯಾಸದಲ್ಲಿ ನಾವು ಸಫಲತೆಯನ್ನು ಪಡೆಯೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಂತ. ಯಾಕಂದರೆ ನಮಗೇನೂ ಇಲ್ಲದೆ ಇರೋದನ್ನ ನೋಡಿ ಅಂದರೆ ನಮ್ಗೆ ಆಗೋದಿಲ್ಲ, ನಮಗೆ ಬರೋದಿಲ್ಲ. ಇದು ಭಕ್ತಿ ಮಾರ್ಗದಲ್ಲಿ ಸಗುಣ ಸಾಕಾರ ಭಗವಂತನ ಬಗ್ಗೆ ಮಾತಾಡ್ತಾ ಇರುವಂಥ ಗುರುಗಳು ಹೇಳುವಂಥ ಮಾತುಗಳಿದು, ಆಯಿತಾ. ಇಲ್ಲಿ ನಿರಾಕಾರದ ಬಗ್ಗೆ ಅವರು ಬೇರೆ ಥರ ಹೇಳ್ತಾ ಇದ್ದಾರೆ ಅಂತ ಯಾರು ನಿರಾಕಾರಿಗಳಾಗಿರ್ತಾರೋ ಅವರು ಇದ್ರ ಬಗ್ಗೆ ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಂದರೆ ಇದು ಭಕ್ತಿ ಮಾರ್ಗ ಆಗಿರೋದ್ರಿಂದ ಸಗುಣ ಸಾಕಾರನಾಗಿರುವಂತಹ ಭಗವಂತನನ್ನ ಆರಾಧನೆ ಮಾಡುವಂಥ ಭಕ್ತಿ ಮಾರ್ಗ. ಅಂಥವ್ರು ಮಾತ್ರನೇ ಶ್ರೀಮದ್ ಭಾಗವತವನ್ನು ಓದೋದಕ್ಕಾಗೋದು, ಕೇಳೋದಕ್ಕಾಗೋದು. ನಿರಾಕಾರವಾದಿಗಳು ಇದನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವರು ಅದನ್ನು ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ಕೇಳಿದ್ದೀನಿ. ಸೊ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರು ಭಾಗವತವನ್ನು ಓದೋದು. ಯಾಕಂದರೆ ಮೊದಲು ಭಾಗವತವನ್ನು ಓದಬೇಕು ಅಂತಂದರೆ ಅದಕ್ಕಿರುವಂಥ ಒಂದು ಅರ್ಹತೆ ಏನಪ್ಪ ಅಂತಂದರೆ, ಒಂದು ಗುಣ ಏನು ಅಂತಂದರೆ ಕೃಷ್ಣನನ್ನು ನಾವು ಭಗವಂತ ಅಂತ ಒಪ್ಕೋಬೇಕು. ಆಗ ಮಾತ್ರನೇ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ಕೃಷ್ಣನನ್ನು ಭಗವಂತ ಅಂತ ಒಪ್ಕೊಂಡಿಲ್ಲ ಅಂತಂದರೆ ನಾವು ಭಾಗವತವನ್ನು ಕೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಇರೋದೆಲ್ಲ ಕೃಷ್ಣನ ಬಗ್ಗೆನೇ. ಆ ಭಗವಂತ ಯಾವ್ಯಾವ ರೀತಿ ಇದನ್ನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಯಾವ ರೀತಿ ಅವನ ಲೀಲೆಗಳನ್ನೆಲ್ಲ ಮಾಡ್ತಾನೆ ಅನ್ನೋದೇ ಇರೋದು. ಅದರಿಂದನೇ ಇಲ್ಲಿ ಸಗುಣ ಸಾಕಾರದ ಬಗ್ಗೆನೇ ಮಾತಾಡೋದು, ಆಮೇಲೆ ಸಾಕಾರ ರೂಪದ ಬಗ್ಗೆನೇ ಮಾತಾಡೋದು. ಅದಕ್ಕೆ ಗುರುಗಳು ಅಲ್ಲಲ್ಲಿ ಇಲ್ಲಿ ನಿರಾಕಾರವಾದಿಗಳು ಇದನ್ನು ಮಾಡೋದಿಲ್ಲ. ಮತ್ತು ಈ ರೀತಿ ಮಾಡಿದಾಗ, ನಿರಾಕಾರವನ್ನು ಇಟ್ಕೊಂಡು ಧ್ಯಾನ ಮಾಡಿದಾಗ ತುಂಬ ಸಮಯ ತಗೊಳ್ಳುತ್ತೆ. ಇನ್ನೊಂದೇನು ಅಂತಂದರೆ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭಗವಂತನ ಸಾಕಾರ ರೂಪವನ್ನು ಇಷ್ಟಪಡ್ತೀವಿ, ಅವನ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀವಿ, ಅವನು ಲೀಲೆಗಳನ್ನು ಕೇಳೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದಮೇಲೆ ನಮಗೆ ನಿರಾಕಾರದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಭಾಗವತದಲ್ಲೂ ಕೂಡ, ಭಗವದ್ಗೀತೆಯಲ್ಲೂ ಕೂಡ ಚತುರ್ಭುಜ ನಾರಾಯಣನಾದಂತಹ ಆ ರೂಪವನ್ನು ಇಟ್ಕೊಂಡೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ನಮ್ಮ ಮನಸ್ಸನ್ನು ಯಾವುದೇ ಶೂನ್ಯದ ಅಥವಾ ನಿರಾಕಾರದ ಮೇಲೆ ಕೇಂದ್ರೀಕರಿಸಲಾರೆವು. ನಿಜವಾದ ಯೋಗವೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಸ್ಥಿತವಾಗಿರುವ ಚತುರ್ಭುಜನಾದ ನಾರಾಯಣನ ರೂಪದಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದಾಗಿದೆ. ಈಗ ನಾವು ನಮ್ಮ ಮನಸ್ಸನ್ನು ಯಾವುದೇ ಶೂನ್ಯದಲ್ಲೋ ಅಥವಾ ನಿರಾಕಾರದಲ್ಲೋ ನಾವು ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಯೋಗ ಅಂತಂದರೆ ಏನು? ಪ್ರತಿಯೊಬ್ಬನ ಹೃದಯದಲ್ಲೂ ಭಗವಂತ ಇದ್ದಾನೆ ಅಂತ ಗೊತ್ತಲ್ವಾ? ಆ ಚತುರ್ಭುಜನಾದ ನಾರಾಯಣನ ರೂಪದಲ್ಲಿ ಮನಸ್ಸನ್ನು ನೆಲೆಗೊಳಿಸೋದೇ ನಿಜವಾದ ಯೋಗ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಒಬ್ಬನು ಧ್ಯಾನದ ಮೂಲಕ ಭಗವಂತನು ತನ್ನ ಹೃದಯದಲ್ಲಿ ಸ್ಥಿತನಾಗಿರುವನೆಂದು ತಿಳಿಯಬಹುದು. ಒಬ್ಬನಿಗೆ ಅಂತಹ ಅರಿವಿಲ್ಲದಿದ್ದರೂ ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲೂ ಸನ್ನಿವಿಷ್ಟನಾಗಿರುತ್ತಾನೆ. ಅವನು ಮಾನವನ ಹೃದಯದಲ್ಲಿ ಮಾತ್ರವೇ ಅಲ್ಲ ಸ್ಥಿತನಾಗಿರುವುದು, ಅವನು ಬೆಕ್ಕುಗಳ ಮತ್ತು ನಾಯಿಗಳ ಹೃದಯಗಳಲ್ಲೂ ಇರುತ್ತಾನೆ. ಅಂದರೆ ಇಲ್ಲಿ ಒಬ್ಬ ಧ್ಯಾನ ಮಾಡೋದ್ರ ಮೂಲಕ ಏನು ತಿಳ್ಕೊಬೋದು? ಭಗವಂತ ನನ್ನ ಹೃದಯದಲ್ಲಿ ಸ್ಥಿತನಾಗಿದ್ದಾನೆ ಅಂತ ತಿಳ್ಕೊಬಹುದು. ಇನ್ನೊಬ್ಬನಿಗೆ ಅಂತ ಜ್ಞಾನ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಭಗವಂತ ಅವನಲ್ಲಿ ಆ ಜ್ಞಾನ ಇದೆ ಅಂತ ಅವನ ಹೃದಯದಲ್ಲಿ ಇದ್ದಾನೆ ಅಂತಲ್ಲ, ಅವನು ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ಇರ್ತಾನೆ. ಈಗ ಒಂದು ಬೆಕ್ಕಾಗಿರ್ಬೋದು, ಒಂದು ನಾಯಿ ಆಗಿರ್ಬೋದು, ಬರೀ ಮನುಷ್ಯನ ಹೃದಯದಲ್ಲಿ ಮಾತ್ರ ಅಲ್ಲ, ಈ ರೀತಿ ಪ್ರಾಣಿ ಪಕ್ಷಿಗಳು ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ಇರ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯು ಈ ಸತ್ಯ ಸಂಗತಿಯನ್ನು ಭಗವದ್ವಾಣಿಯ ಮೂಲಕ ಪ್ರಮಾಣೀಕರಿಸುತ್ತದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ. ನೋಡಿ, ಇಲ್ಲಿ ಭಗವದ್ಗೀತೆಯ ಒಂದು ವಾಕ್ಯ ಇದು. ಅಲ್ಲಿ ಭಗವಂತ ಸ್ವಯಂ ಹೇಳಿದಾನೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅಂತ. ಅಂದರೆ ಅರ್ಥ ಏನು? ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತಂದ್ಬಿಟ್ಟು. ಜಗತ್ತಿನ ಪರಮ ನಿಯಂತೃವಾದ ಈಶ್ವರನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಸ್ಥಿತನಾಗಿರುವನು. ಅವನು ಪ್ರತಿಯೊಬ್ಬನ ಹೃದಯದಲ್ಲಿರುವುದು ಮಾತ್ರವಲ್ಲ, ಅವನು ಪ್ರತಿಯೊಂದು ಅಣುವಿನೊಳಗೂ ಇರುವನು. ಭಗವಂತನು ಇಲ್ಲದಿರುವ ಅಥವಾ ಶೂನ್ಯವೆನಿಸುವ ಸ್ಥಳವೇ ಇರುವುದಿಲ್ಲ. ಅದು ಈಶೋಪನಿಷತ್ತಿನ ಹೇಳಿಕೆ. ಈಗ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ?
ಜಗತ್ತಿನ ಪರಮ ನಿಯಂತೃವಾದಂತಹ ಈಶ್ವರ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಎಲ್ಲವನ್ನ ನಿಯಂತ್ರಣ ಮಾಡುವಂಥವ್ನು ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಆಮೇಲೆ ಪ್ರತಿಯೊಬ್ಬನ ಹೃದಯದಲ್ಲಿ ಮಾತ್ರ ಅಲ್ಲ, ಒಂದೊಂದು ಅಣು ಕಣ ಅಂತ ನಾವೇನು ಹೇಳ್ತೀವೋ ಎಲ್ಲದರಲ್ಲೂ ಕೂಡ ಅವನೇ ಇರೋದು. ಭಗವಂತ ಇಲ್ಲದೆ ಇರುವಂಥ ಜಾಗನೇ ಇಲ್ಲ. ಶೂನ್ಯ ಅನ್ನುವಂತಹ ಒಂದು ಸ್ಥಳ ಅನ್ನೋದೇ ಇಲ್ಲ ಅನ್ನೋದನ್ನ ಎಲ್ಲಿ ಹೇಳಿದ್ದಾರೆ? ಈಶೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ನನಗೆ ಈಶೋಪನಿಷತ್ತು ಕೂಡ ಓದಿ ತಿಳ್ಕೋಬೇಕು ಅನ್ನೋ ಅಂತ ತುಂಬ ಆಸೆ ಇದೆ. ನೆಕ್ಸ್ಟು ಯಾವುದಾದ್ರೂ ಒಂದು ಗ್ರಂಥ ಮುಗಿದಾಗ ಈಶೋಪನಿಷತ್ತನ್ನು ಕೂಡ ನಾವು ಓದಿ ತಿಳ್ಕೊಳ್ಳೋಣ. ಅದಕ್ಕೆ ನಾವಿನ್ನೂ ಸ್ವಲ್ಪ ಬೇರೆ ಬೇರೆ ಗ್ರಂಥಗಳನ್ನು ಓದಿ ಆಮೇಲೆ ಈಶೋಪನಿಷತ್ತಿಗೆ ಹೋಗ್ಬೇಕು. ಯಾಕಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಅದಕ್ಕೆ ತಯಾರಾಗಿರಬೇಕು. ಯಾಕಂದರೆ ಅದು ಬರೀ ತತ್ವಗಳಿರುತ್ತೆ, ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾವು ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ನಾನು ಆತ್ಮ ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡಾಗ ಈ ಭಗವಂತನ ವಿಚಾರಗಳೆಲ್ಲ ಸ್ವಲ್ಪ ತಿಳ್ಕೊಳ್ತಾ ಆಮೇಲೆ ನಮಗೆ ತತ್ವಜ್ಞಾನ ಅನ್ನೋದು ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಥರ ನಾವು ಲೀಲೆಗಳನ್ನೆಲ್ಲ ಓದ್ತಾ ಹೋದಾಗ ನಮ್ಮ ಹೃದಯ ಪರಿಶುದ್ಧವಾಗ್ತಾ ಇರುತ್ತೆ, ನಮ್ಮ ಬುದ್ಧಿ ಕೂಡ ಸ್ವಲ್ಪ ಶುದ್ಧವಾಗ್ತಾ ಹೋಗುತ್ತೆ. ಆಮೇಲೆ ಇಂಥ ಒಂದು ತತ್ವಗಳೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ದಿವಸ ಕಳೆದ ಮೇಲೆ ನಾವು ಈ ಉಪನಿಷತ್ತುಗಳನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದರೆ ಸ್ವಲ್ಪ ಕಷ್ಟ ಆಗಿರೋದನ್ನು ತಿಳ್ಕೊಬೇಕು ಅಂತಂದರೆ ನಾವು ಆ ಯೋಗ್ಯತೆಯನ್ನು ಪಡಿಬೇಕಲ್ವಾ. ಈಗ ನಾವು ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ 5ನೇ ಕ್ಲಾಸ್ ಓದ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ತಕ್ಷಣ ನಮ್ಗೆ 10ನೇ ಕ್ಲಾಸ್ ಓದು ಅಂತಂದರೆ ಎಲ್ಲಿಂದ ಆಗುತ್ತೆ? ಮಧ್ಯದಲ್ಲಿ 6, 7, 8, 9 ಈ ಒಂದು ತರಗತಿಗಳಲ್ಲಿ ಬೇಕಾದಷ್ಟು ವಿಷಯಗಳನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಆವಾಗ ನಮಗೆ ಅದು 10th ಸ್ಟ್ಯಾಂಡರ್ಡ್ದು ಏನು ಸಿಲೆಬಸ್ ಇದೆಯೋ ಅದು ಅರ್ಥ ಆಗುತ್ತಲ್ವಾ. ಈಗ ನಾನು 5ನೇ ಕ್ಲಾಸಿಂದ 6ನೇ ಕ್ಲಾಸಲ್ಲಿ ಬೇಕಾದಷ್ಟು ನನಗೆ ಹೊಸ ಸಂಗತಿಗಳಿರುತ್ತೆ, ಅದನ್ನು ತಿಳ್ಕೊಬೇಕು. 7ನೇ ಕ್ಲಾಸಲ್ಲಿ ಇನ್ನೊಂದಷ್ಟು ಹೊಸ ಸಂಗತಿಗಳು ಬರುತ್ತೆ. ಅದೆಲ್ಲವೂ ನಮಗೆ 10th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ. ಆವಾಗ ನಮ್ಗೆ ಅರ್ಥ ಆಗುತ್ತೆ. 10ನೇ ತರಗತಿಲಿ ಏನು ಹೇಳ್ಕೊಡ್ತಾರೋ ಅದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತಲ್ವ. ಆ ರೀತಿ ಮೊದಲು ನಾವು ಭಗವದ್ಗೀತೆಯನ್ನು ಓದಬೇಕು, ಆಮೇಲೆ ಭಾಗವತವನ್ನು ಓದಬೇಕು. ಈ ರೀತಿ ಅದರ ಜೊತೆಗೆ ಮಹಾಭಾರತ, ರಾಮಾಯಣ, ರಾಮಚರಿತಮಾನಸ ಇದನ್ನೆಲ್ಲ ಓದಿ. ಇನ್ನು ಪುರಾಣಗಳಿರುತ್ತೆ, ಬೇಕಾದಷ್ಟು ಪುರಾಣಗಳಿದೆ. ಅದರಲ್ಲಿ ಒಂದೆರಡಾದರೂ ನಾವು ಓದಿ ತಿಳ್ಕೊಬೇಕು. ಮತ್ತು ಗುರುಗಳು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಆಮೇಲೆ ನಮಗೆ ತತ್ವಗಳು ತಂತಾನಾಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡೋಣ ಭಗವಂತನ ಕೃಪೆ ಯಾವಾಗಿರುತ್ತೋ ಆಗ ನಮಗದು ಓದೋದಕ್ಕಾಗತ್ತೆ. ಆಯಿತಾ? ಈಗ ಭಗವಂತ ಇಲ್ಲದೆ ಇರುವಂತಹ ಜಾಗನೇ ಇಲ್ಲ ಅಂತಂದ್ಬಿಟ್ಟು ಈಶೋಪನಿಷತ್ತಿನಲ್ಲಿ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳಿದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.